ನಿಮ್ಮ ಗುಬ್ಬಿನೇನಾ? ಬೆಳ್ಳಾವಿನಾ? ಬೆಳ್ಳಾವಿ ಗುರುಗು ಸ್ಟಾರ್ಟ್ ಆಗಿಲ್ಲ ಅದು. पूज्याय राघवेन्द्राय सत्य धर्म रताय च भजतां कल्पवृक्षाय नमतां कामधेनुवे ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ದಿನದಲ್ಲಿ ಎಷ್ಟು ಅದ್ಭುತವಾಗಿ ಪವಾಡಗಳನ್ನು ನಡೆದಿದೆ ಅಂದರೆ, ಸುಮಾರು ಒಂದು 5 ತಿಂಗಳಾಯಿತು ಈ ತಾಯಿ. ಎಷ್ಟು ತಿಂಗಳಾಯ್ತು ನೋಡೋದನ್ನ ಡೇಟ್ ಕೂಡ ಮೆನ್ಷನ್ ಮಾಡ್ತಾಳೆ ಅಮ್ಮ. 5 ತಿಂಗಳ 2 ದಿವಸ ಆಯ್ತಂತೆ. ಅವತ್ತು ಬಂದಂಥ ಸಂದರ್ಭದಲ್ಲಿ ಸುಮಾರು ಕಣ್ಣೀರು ಹಾಕಿದ್ಲು ಆ ತಾಯಿ. ಹತ್ತು ಹೌದಿಲ್ಲಮ್ಮ? ಹೌದು ಗುರುಗಳ, ಇವತ್ತು ಅಳ್ಳಿಲ್ಲ. ಯಾಕೆಂದ್ರೆ ರಾಯರಿದ್ದಾರೆ, ನಿಮ್ಮ ನೊಂಬ್ ಬಂದಿದ್ದೀವಿ, ರಾಯರು ನೊಂಬ್ ಬಂದಿದ್ದೀವಿ. ಇವತ್ತೆಲ್ಲ ನಾಳೆ ಒಳ್ಳೇದಾಗ್ತದೆ. ತಾಳ್ಮೆಯಿಂದ ಕಾಯೋಣ. 11 ವರ್ಷದಿಂದ ಇತ್ತು, ನಂಗೆ 5 ತಿಂಗಳಿಂದ ಸಮಾಧಾನವಾಗಿದ್ದೀನಿ ಗುರುಗಳೇ. 11 ವರ್ಷದಿಂದ ಈ ತಾಯಿಗೆ ಒಂದು ಕಾಯಿಲೆ, ಒಂದು ವಿಚಿತ್ರವಾದಂಥ ಒಂದು ಕಾಯಿಲೆಗಳಿದ್ದು, ಇವತ್ತು ಆ ಕೈಯಲ್ಲಿರ್ತಕ್ಕಂಥ ಕಾಯಿಲೆಗಳೆಲ್ಲ ಸುಟ್ಟು ಭಸ್ಮ ಮಾಡಿದಂಥ ಮಹಾನ್ ಗುರು ರಾಘವೇಂದ್ರ ಸ್ವಾಮಿಗಳು. ಇವತ್ತು ಅವರ ಆ ತಾಯಿ ಮುಖಾಂತರಲ್ಲೇ ಕೇಳಿ 9 ವರ್ಷದ ವ್ರತವನ್ನು ತಿಳಿಸಿಕೊಟ್ಟಿದ್ನ ಆ ಸಂದರ್ಭದಲ್ಲಿ ನಿಮಗೆ ಅಲ್ಲಿ ಬಂದು ಊಟ ಮಾಡಿ. ಯಾವ ಊರದು? ಅದು ಬಸಪಟ್ನ ಅಂತ ಮುದೋಳ್ ಮೂವಿ ಫಿಲಮ್ ತಪ್ಪಿರಲ್ಲ, ಯಜತ್ ಮನೆಗೆ ಬಂದಿದ್ವಲ್ಲ. ಓಕೆ, ಯಜತ್ ಮನೆಯವ್ರ ಮನೆಗೆ ಬಂದಾಗ. ಓಕೆ, ಅಲ್ಲಿ ಬಂದಾಗ ಮುದೋಳು ಮೂವಿ ಮಾಡಿದ್ರಲ್ಲ ಅವರು, ಯಜತ್ ಅಂತೇಳಿ. ನೋಡಿ, ಅವ್ರು ಮರ್ತ ಬಿಟ್ರು ನಮ್ಮನ್ನ. ಫೋನು ಮಾಡ್ತಾ ಇಲ್ಲ ನೋಡಿ. ಇವಾಗ ಅವ್ರಿಗೆ 9 ಪವಾಡ ನಡೆದವು, ಮೇಲೆ ಪವಾಡ ನಡೆದಿದೆ. ಆದ್ರೂ ನಮ್ಮನ್ನು ಕೊನೆದಾಗ ಬಿಟ್ಟೆ ಬಿಟ್ರು ಅವರು, ಮರ್ತೆ ಬಿಟ್ರು ಅವರು. ಅವ್ರ ಮನೆಗೆ ಬಂದಾಗ ನೀವು ಸಿಗ್ಲಿ ಅಂತ ನಾನು ವಿಡಿಯೋದಲ್ಲಿ ನೋಡಿ, ನೀವು ಸಿಗ್ಲಿ ಅಂತ 5 ವಾರ ರಥ ಮಾಡಿದ್ದೆ. ನೀವು ಸಿಗ್ಲಿ ಅಂತ ಅಂದ್ರೆ ದೀಪ ಚೇಂಜ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಗುರುಗಳೇ. ಅದೇ ದೀಪ ಹಚ್ಚಿದೆ. ಆದ್ರೂ ನೀವು 5ನೇ ವಾರದಲ್ಲಿ 1ನೇ ತಿಂಗಳು ಜನವರಿ 1ನೇ ತಾರೀಕು ಗುರುವಾರನೇ ಸಿಕ್ಕಿದೆ. ನೋಡ್ತಾಯಿ, ನಾನು ಹೇಳೋದು ಒಂದೇ ಮಾತಿಲ್ಲಿ. ಇಷ್ಟು ಪವಾಡಗಳನ್ನು ಮಾಡ್ತಾ ಇದೆ ಅಂದರೆ ಮಹಾನ್ ಗುರು ರಾಘವೇಂದ್ರ ಸ್ವಾಮಿಯವರು ಮಾತ್ರ. ಅದ್ಭುತವಾಗಿ ಪವಾಡ ಇನ್ನೂ ಹೆಚ್ಚಿನ ರೀತಿಯಾಗಲಿ ಅಂತೇಳಿ ಭಗವಂತನ ಪಾದ ಹಿಡಿದು ನಾನು ಕೇಳ್ತಾ ಇದ್ದೀನಿ. 11 ವರ್ಷದಿಂದ ಆಗ್ಲಾರ್ದಂಥ ಕೆಲಸ ಇವತ್ತು ಈ ತಾಯಿಗೆ ಮಾಡಿದಾರಂದ್ರೆ ಇದೇ ರಾಯರ ಪವಾಡ. ನನ್ನ ಮಗಳು ಸ್ಕೂಲ್ಗೆ ಹೋಗಲ್ಲ ಅಂತ ಚಾಲೆಂಜ್ ಮಾಡಿದ್ರು. ನಾನು ಯಾರಿಗೂ ಹೇಳ್ಕೊಂಡಿರ್ಲಿಲ್ಲ, ರಾಯನ ಪೂಜೆ ಮಾಡ್ತಿದ್ದೀನಿ, ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಳೆ ಅಂತ. ನಾನು ಸ್ಕೂಲ್ಗೆ ಹೋಗಲ್ಲ ಅಂತ ನನ್ನ ಮಗಳು ಹೇಳ್ದಾಗಲ್ಲ, ರಾಘವೇಂದ್ರ ಸ್ವಾಮಿ ಅವರೇ ಕಳಿಸ್ತಾರೆ ಕಣಪ್ಪ, ನೀನು ಹೋಗು ಅಂತ ನನ್ನ ಮಗಳಿಗೆ ಹೇಳಿದೆ. ಆದ್ರೂ ಅಲ್ಲಿ ಹೋಗಿ ನನಗೇನು ದುಃಖ ಇಲ್ಲ ಗುರುಗಳೇ. ಪಾಸ್ ಮಾಡ್ಕೊಂತಾಳೆ ಅನ್ನೋ ಧೈರ್ಯ ಐತೆ, ರಾಯರು ಪಾಸ್ ಮಾಡ್ತಾರೆ ಅನ್ನೋ ಧೈರ್ಯ ಐತೆ. ಓಪನ್ ಚಾಲೆಂಜ್ ಮಾಡಿರ್ತೀವಿ, ಪಾಸ್ ಆಗ್ತೀಯ. ಆಯ್ತಾ? ಓಕೆನಾ? ಅದಕ್ಕೋಸ್ಕರ ಗುರುಗಳೇ ಅಲ್ಲಿಂದ ಬಂದಿರೋದು. ಆಯ್ತು, ಅವತ್ತಿನ ದಿನ ಆಗಿರಲಿಲ್ಲ. ಇರಲಿ, ಒಳ್ಳೇದಾಗಲಿ. ಭಗವಂತನ ಪಾದ ಹಿಡಿದ್ರೆ ಖಂಡಿತ ನಿಮ್ಗೆ ಹೆಚ್ಚಿನ ರೀತಿಯಾಗಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತೇಳಿ ಭಗವಂತನ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಖಂಡಿತ ಒಳ್ಳೇದಾಗಲಿ. ಇವರು ಬೆಂಗಳೂರಿಂದ ಬಂದವರೆ, ನಮ್ಮ ಸಂತೋಷ್ ಅವರು, ಕಾರ್ತಿಕ್. ಆಯಿತಾ? ನೀವು ಎಲ್ಲಿಂದ ಬಂದಿದ್ದು? ಮುದೋಳದಿಂದನಾ? ಆಯಿತು, ಒಳ್ಳೇದಾಗಲಿ. ಸುಮಾರು ನಿಮ್ಮ ತಮ್ಮವರು ನಮ್ಮನ್ನ ಹುಡುಕಿ ಸಾಕಾಗಿ ಇದಕ್ಕೂ ಬಂದಿದ್ದರು, ಅಲ್ಲಿಗೆ ಶೃಂಗೇರಿಗೆ ಉಡುಪಿಯಿಂದ ಬರುವಂಥ ಸಂದರ್ಭದಲ್ಲಿ ಹೇಳಿದರು. ಇವತ್ತು ಅಷ್ಟು ದೂರದಿಂದ ಬಂದು ಇವತ್ತು ಮತ್ತೆ ಭೇಟಿ ಮಾಡಿದ್ರ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಮಂತ್ರಾಲಯಕ್ಕೆ ಹುಡುಕೊಂಡು ನಾನು ಅಲ್ಲಿ ಇಲ್ಲ, ಅಲ್ಲಿ 9 ದಿನ ಇದ್ರಲ್ಲ ಗುರುಗಳೇ. ಎಲ್ಲಿ? ಮಂತ್ರಾಲಯದಲ್ಲಿ 9 ದಿವಸ ಇದ್ದೆ. ಬೆಳಗಿನ ಜಾವ ನೀವು ನದಿಯಲ್ಲಿ ಸ್ನಾನ ಮಾಡ್ತಿರೋ ಗುರುಗಳೇ. ಜಪ್ಪಕ್ಕೆ ಕೂತ್ಕೊಂಡಿದ್ದೆ. ಆ ಟೈಮಲ್ಲಿ ಬಂದಿಲ್ಲ, ಸಿಗ್ಲಿಲ್ಲ. ಹೊಟ್ಟು ತುಂಬಾ ಹುಡುಕಿದ ಗುರುಗಳೇ. ತುಂಬಾ ಹುಡುಕಿದ್ರೆ ಸಿಗ್ಲಿಲ್ವಾ? ಇಲ್ಲ ಗುರುಗಳೇ. ನೋಡಿ, ಈ ವಿಡಿಯೋ ಮಾಡುವಂಥ ವ್ಯಕ್ತಿನೂ ಅಲ್ಲಿ ನನ್ನನ್ನು ತುಂಬಾ ಹುಡುಕಿದ್ರಂತೆ. ನಿಮ್ಮ ಹೆಸರೇನು? ಕುಮಾರ್ ಗುರುಗಳೇ. ಕುಮಾರ್ ಅಂತ ಹೇಳಿ. ನೋಡು, ನಿಮ್ಮ ಫೇಸ್ ತೋರಿಸ್ತೀನಿ, ಹಂಗೆ ಹುಡುಕೋ ಬನ್ನಿ. ಆಯಿತು ಕುಮಾರ್, ನೀವೇನಾ? ಖಂಡಿತ ಒಳ್ಳೇದಾಗಲಿ. ಸುಮಾರು ಹುಡುಕಿ ಸಾಕಾಗೋಗ್ಬಿಟ್ಟಿದೆ ನಿಮಗೂ. ಇವತ್ತು ಬಂದಿದ್ವಿ ಖಂಡಿತ. 9 ದಿವಸ ಅಲ್ಲಿ ಹುಡುಕಿದ್ರಿ ನಮ್ಮನ್ನ. ಅವತ್ತು ಸಿಗಲಿಲ್ಲ. ನಾನು ಇಲ್ಲ ಮೊನ್ನೆ ವಿಡಿಯೋ ನೋಡಬೇಕಾದ್ರೆ ರಾಯರ ಸಂಕಲ್ಪ ಮಾಡ್ಕೊಂಡಿದ್ವಿ. ದೇಶಗಳು ಕರ್ನಾಟಕದಲ್ಲಿ ಒಂದು ಎಲ್ಲೇ ಇದ್ರು ಅಲ್ಲಿ ಸಿಗ್ಬೇಕು, ನಾನು ಅವ್ರ ಜೊತೆ ಮಾತಾಡಬೇಕು, ವ್ಯವಸ್ಥೆ ಮಾಡ್ಬೇಕಂತೇಳಿ. ಏನಂತ ಹೇಳಿದ್ರಿ? ಒಂದು ಚೀಲ ಅಕ್ಕಿ ಕೊಡಿಸಿ ಅಂತ ಬಿಟ್ಕೊಂಡಿರ್ತಾರೆ ರಾಯರಿಗೆ.
ಮಠಕ್ಕೆ ಸ್ಥಿತಿ ಆಗ್ತದೆ. ಅದಾದಮೇಲೆ ನೀವು ಎಲ್ಲಿದೆ ಅಂತ ಗೊತ್ತಾಗಿದ್ದು ಬರೋಣ, ನಾವು ನಿಮ್ಮ ಲೊಕೇಶನ್ ಸಿಗುತ್ತೆ. ಅದಾದಮೇಲೆ ಗೊತ್ತಾಯಿತು. ಅವತ್ತು ಹುಡ್ಕೊಂಡು ಬಸ್ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಯಾವ ಭಾಗದಲ್ಲಿ ಇದ್ರೂ DSS ಗುರು ಸಿಗಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ರಂತೆ, ಅಕ್ಕಿ ಮೂಟೆಯನ್ನು ಕೊಡಿಸ್ತೇನೆ ಅಂತೇಳಿ. ಅದೇ ರೀತಿಯಾಗಿ ಇನ್ನು ಕರ್ನಾಟಕದಲ್ಲೇ ಇದ್ದೀನಿ ನಾನು, ಇನ್ನು ಕರ್ನಾಟಕ ಬಿಟ್ಟು ಹೋಗಿಲ್ಲ, ಕರ್ನಾಟಕದಲ್ಲಿ ಸಿಕ್ಕಿದ್ದೀನಿ ಅವ್ರಿಗೆ. ಎಷ್ಟು ವರ್ಷ ಆಯ್ತು ನಾನು ಹುಡುಕ್ತಾ ಇದ್ದು? 2 ವರ್ಷ ಕೊಡ್ಬೋದು. 2 ವರ್ಷ ಆಯಿತು. ತುಂಬ ಸರ್ಚ್ ಮಾಡಿದ್ರು. 2 ವರ್ಷದಿಂದ ಎಷ್ಟೋ ಜನಗಳು ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ, ನಾ ಎಲ್ಲಿ ಸಿಗ್ತೀನಿ ಅಂತೇಳಿ. DSS ಗುರುಗಳು ಎಲ್ಲಿ ಸಿಗ್ತಾರೆ ಅಂತಂದು ಗೂಗಲ್ ಸರ್ಚ್ ಮಾಡಿದ್ದಾರೆ. ಅದೇ ಮುಖಾಂತರದಲ್ಲಿ ಎಷ್ಟೋ ಜನಗಳು ಹೋಮ ಮಾಡಿಸಿದಾರಂತೆ. ಮೊನ್ನೆ ಲೈವಲ್ಲಿ ಹೇಳಿದರು, ಗುರುಗಳೇ ನೀವು ಸಿಗಲಿ ಅಂತೇಳಿ 8,500 ರೂಪಾಯಿ ಕೊಟ್ಟು ನಾನು ಹೋಮ ಮಾಡಿಸಿದ್ದೀನಿ ತಾಯಿದ್ರೆ, ಆ ಟೈಮ್ ಬಂದರೆ ನಾನು ಖಂಡಿತ ಸಿಗ್ತೀನಿ. 15,000 20,000 ರೂಪಾಯಿ ಕೊಟ್ಟು ಹೋಮ ಮಾಡಿಸಿ, ಯಾಕೆ ಅಲ್ಲ ದೇವ್ರಿಗೋಸ್ಕರ ಮಾಡಿಸಿ ಹೋಮ ಮಾಡಿಸೋದಿದ್ರೆ ನಮಗೋಸ್ಕರ ಯಾಕೆ ಮಾಡಿಸ್ತೀರಾ? ನಾನು ಸಿಗ್ತೀನಿ, ನಿಮ್ಮ ಮನೆ ಮಗನಾಗಿ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಮನೆಗೂ ಬರ್ತೀನಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಲೋಕ ಕಲ್ಯಾಣಕ್ಕೋಸ್ಕರ ಇವತ್ತು ದೇಶವನ್ನು ಸುತ್ತಾ ಇದ್ದೀನಿ. ಈ ಸಲ ಅದ್ಭುತವಾಗಿ ಒಂದೊಂದು ಗ್ರಾಮದಲ್ಲೂ ಒಂದೊಂದು ತಾಲೂಕು ಡಿಸ್ಟಿಕ್ನಲ್ಲೂ ಅದ್ಭುತವಾಗಿ ಮಳೆ ಬರುತ್ತೆ. ಮಳೆ ಬಗ್ಗೆ ಯೋಚನೆ ಮಾಡಬೇಡಿ, ರೈತರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಯಾಕಂದರೆ ರೈತರು ಚೆನ್ನಾಗಿದ್ದರೆ ತಾನೇ, ಇಲ್ಲಿ ನಾವು ರೈತರ ಮಕ್ಕಳೇ ಹೌದಲ್ಲ. ರೈತರು ಚೆನ್ನಾಗಿದ್ದರೆ ಒಂದು ಸಿಟಿಯಲ್ಲಿ ಒಂದು ಕೆಲಸ ಮಾಡುವಂಥ ವ್ಯಕ್ತಿ ಹೊಟ್ಟೆ ತುಂಬ ಅನ್ನ ಊಟ ಮಾಡ್ಬೋದು. ರೈತನೇ ಬೆಳೆಯಲಿಲ್ಲ ಅಂದರೆ ಅಲ್ಲಿ ಏನು ತಿಂತಾರೆ? ಅದಕ್ಕೆ ಈ ಸಲ ಮಳೆ ಬೆಳೆ ಚೆನ್ನಾಗಿ ಕೊಟ್ಟು ಕಾಪಾಡಲಿ ಭಗವಂತ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಭಗವಂತನ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಎಲ್ಲರೂ ಆರೋಗ್ಯವಾಗಿ ಸುಖ ಶಾಂತಿ ನೆಮ್ಮದಿ, ಒಳ್ಳೆಯದು ಮಾಡೋರಿಗೂ ಇನ್ನೂ ಹೆಚ್ಚಿನ ರೀತಿಯಾಗಿ ಒಳ್ಳೆಯದಾಗಲಿ, ಕೆಟ್ಟದ್ದು ಮಾಡೋರಿಗೂ ಇನ್ನೂ ಹೆಚ್ಚಿನ ರೀತಿಯಾಗಿ ಕೆಟ್ಟದ್ದು ಮಾಡುವಷ್ಟು ಶಕ್ತಿ ಅವ್ರಿಗೆ ಕೊಡೋದು ಬೇಡ, ಅವ್ರ ಮೈಂಡಲ್ಲಿ ಎಲ್ಲ ಒಳ್ಳೆ ತುಂಬಲಿ ಅಂತ ಹೇಳಿ ಭಗವಂತನ ಪಾದ ಹಿಡಿದಿದ್ದೀನಿ. ನಾನು ಸಿಗಬೇಕು ಅಂದರೆ ಎಷ್ಟೋ ಜನಗಳು ಹುಡುಕ್ತಾ ಇದ್ದೀರಾ, ಇಡೀ ಕರ್ನಾಟಕದಲ್ಲಿ ಪ್ರತಿ ಒಂದೊಂದು ಭಾಗದಿಂದನೂ ಬರ್ತಾ ಇದ್ದಾರೆ. ಗುರುಗಳು ಎಲ್ಲಿ ಸಿಗ್ತಾರೆ ಎಲ್ಲಿ ಸಿಗ್ತಾರೆ ಎಲ್ಲಿ ಸಿಗ್ತಾರೆ ಅಂತೇಳಿ. ನಾನು ಒಂದು ಜಾಗದಲ್ಲಿ ಇರಲ್ಲ, ಯಾಕಂದರೆ ಲೋಕವೇ ನನ್ನ ಮಠ. ಮೊನ್ನೆ ಒಬ್ಬರು ಬಂದರು, ನಾನೇ ಒಂದು ಮಠ ಮಾಡಿಸ್ಕೊಟ್ಬಿಡ್ತೀನಿ ಇದ್ಬಿಡಪ್ಪ ಅಂತ ಹೇಳಿದರು. ನನಗೆ ಆ ಮಠ ಆದರೆ ಅಲ್ಲೇ ಇರಬೇಕಾಗತ್ತೆ. ಆ ಮಠಕ್ಕಂತ ಒಂದು ಸಮಯ ಆ ಭಗವಂತ ಕೊಟ್ಟೇ ಕೊಡ್ತಾರೆ. ಇವಾಗ ಕೈ ಕಾಲಲ್ಲಿ ಅಷ್ಟು ಭಗವಂತ ಶಕ್ತಿ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಇಡೀ ದೇಶವನ್ನು ಸುತ್ತಾ ಇದ್ದೀನಿ, ಭಾರತ ದೇಶವನ್ನು ಸುತ್ತಾ ಇದ್ದೀನಿ, ಬರೀಗರಲ್ಲೇ ಹೋಗ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಯಾರಿಗೆ ಮದುವೆ ಆಗಿಲ್ಲ ಅವರಿಗೆ ಮದುವೆ ಆಗಲಿ, ಯಾರಿಗೆ ಸಂತಾನ ಭಾಗ್ಯ ವಿಚಾರದಲ್ಲಿ ಮಕ್ಕಳಾಗಿಲ್ವೋ ಅವ್ರಿಗೆಲ್ಲರಿಗೂ ಮಕ್ಕಳಾಗಲಿ, ಯಾರು ಕಾಯಿಲೆಯಿಂದ ಬಳಲ್ತಾ ಇದ್ರು ಅಂಥವ್ರಿಗೆಲ್ಲ ಆ ಕಾಯಿಲೆಯಿಂದ ಮುಕ್ತಿ ಆಗಲಿ, ಯಾರು ಕೋರ್ಟ್ ವಿಚಾರದಿಂದ ಪರದಾಡ್ತಾ ಇದ್ರು ಆ ಕೋರ್ಟ್ ವಿಚಾರದಲ್ಲಿ ಮುಕ್ತಿ ಆಗಲಿ, ಎಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕನ್ನುವುದೇ ನನ್ನ ಆಸೆ. ಖಂಡಿತ ಎಲ್ಲರಿಗೂ ಒಳ್ಳೆಯದಾಗಲಿ, ಚಿಂತಿಸಬೇಡಿ. ನಾನು ಹೊರಟು ಇವಾಗ 1 ತಿಂಗಳ ಕಳೆದಿದೆ, ಇನ್ನೂ 8 ತಿಂಗಳಿದೆ. ನಾನು ಟೋಟಲ್ 9 ತಿಂಗಳು ನಾನು ಪಾದಯಾತ್ರೆ ಇಟ್ಕೊಂಡಿರೋದು. ಯಾಕಂದರೆ ಕರ್ನಾಟಕ ದಾಟಬೇಕಂದ್ರೆ ಸುಮಾರು ದಿನ ಆಗುತ್ತೆ. ಸುಮಾರು ಕಡೆಯಿಂದ ಬಂದು ಜನಗಳು ನೀವೆಲ್ಲ ಎಲ್ಲಿಂದ ಬಂದಿರ್ತೀರ, 400-500 ಕಿಲೋಮೀಟರ್ ದೂರದಿಂದ ಬಂದಿರ್ತೀರ, 1000 ಕಿಲೋಮೀಟರಿಂದ ಬಂದಿರ್ತೀರ. ಚೆನ್ನೈಯಿಂದ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ, ಗೋವಾದಿಂದ ಎಲ್ಲ ಕಡೆಯಿಂದ ಬರ್ತಾ ಇದ್ದೀರಾ. ಖಂಡಿತ ನಾನು ಹೋಗುವ ದಾರಿ ಬಳ್ಳಾರಿಯಿಂದ ಮಂತ್ರಾಲಯದಿಂದ ಇವಾಗ ಬಳ್ಳಾರಿ ಕ್ರಾಸ್ ಆಗ್ತೀನಿ ಇನ್ನೊಂದು 2 ದಿನದಲ್ಲಿ, 2-3 ದಿನದಲ್ಲಿ. ಅದಾದಮೇಲೆ ಮಂತ್ರಾಲಯದಿಂದ ಪೂರಿ ಜಗನ್ನಾಥದಿಂದ ಕಾಶಿಗೆ ಹೋಗ್ತೀನಿ. ಕಾಶಿಯಿಂದ ಕಾಟುಶ್ಯಾಮಿಂದ ಬೃಂದಾವನ, ಅಯೋಧ್ಯ, ಕೇದಾರ್ನಾಥ್, ಬದ್ರಿನಾಥ್. ಇಷ್ಟೆಲ್ಲ ಕಾಲ್ನಡಿಗೆಯಿಂದ ಈ ದೇಶ, ಭಾರತ ದೇಶದಲ್ಲಿ ಇರ್ತಕ್ಕಂಥ ನನ್ನ ತಂದೆ ತಾಯಂದಿರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ. ಎಲ್ಲರ ಮನೆತನದಲ್ಲೂ ಒಂದು ನಗುವಿನ ಸರ್ದಾರ ಆಗಿ ನಿಂತ್ಕೊಳ್ಳಿ ಅವರೆಲ್ಲರೂ ಅಂತ ಹೇಳಿ ಅವರ ಪಾದವನ್ನು ಹಿಡಿದು ನಾನು ಪಾದಯಾತ್ರೆ ಮಾಡ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ನೋಡಿ, ನಿನ್ನೆ ಕ್ಯಾನ್ಸರ್ ಪೇಷಂಟ್ ಅಂತವ್ರು ಬಂದಿದ್ರು, ಅವ್ರಿಗೆ ಮುಕ್ತಿಯಾಗಿದೆ ಅಂತ ಹೇಳಿ ಬಂದರು. ನನಗೆ ಅದು ಖುಷಿ. ಇವತ್ತು ಕ್ಯಾನ್ಸರ್ ಕಮ್ಮಿ ಆಯಿತು, ಬ್ರೈನ್ ಟ್ಯೂಮರ್ ಕಮ್ಮಿ ಆಯಿತು, TB ಕಮ್ಮಿ ಆಯಿತು, ಎಲ್ಲ ಮುಂತಾದ ಕಾಯಿಲೆಗಳೆಲ್ಲ ಸುಟ್ಟು ಭಸ್ಮ ಆಯಿತು. ನಾನಾಗಲೇ ಏನು ಕೊಟ್ಟಿಲ್ಲ ಅವರಿಗೆ, ಕೊಟ್ಟಿದ್ದು ರಾಯರ ಮೃತ್ತಿಕಾ ಪ್ರಸಾದ, ಮಂತ್ರಾಕ್ಷತೆ. ಅದೇ ಮುಖಾಂತರದಲ್ಲಿ ರಾಯರ ಪೂಜೆ ವಿಧಾನವನ್ನು ತಿಳಿಸ್ಕೊಟ್ಟಿದ್ದೀನಿ. 18 ವರ್ಷ, 21 ವರ್ಷ, 17 ವರ್ಷ, 5 ವರ್ಷ, 11 ವರ್ಷ ಇವರಿಗೆ ಮಕ್ಕಳೇ ಆಗಿಲ್ಲ ಅಂಥವರೆಲ್ಲ ಇವತ್ತು ಮಕ್ಕಳಾಗಿದೆ.
ಅದು ನನ್ನಿಂದ ಅಂತ ನಾ ಯಾವತ್ತೂ ಹೇಳಲ್ಲ. ನಾನು ಪವಾಡ ಪುರುಷ ಅಲ್ಲ, ಎಲ್ಲ ಪವಾಡ ಮಾಡಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಆ ಭಗವಂತ ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ಬಟ್ ಇವತ್ತು ನುಡಿದಂಥ ಮಾತು ಸತ್ಯ ಆಗ್ತಾಯಿದೆ ಅಂದರೆ ನಾನು ನಿಜವಾಗ್ಲೂ ಹೆಮ್ಮೆ. ಯಾಕಂದರೆ ಇಂಥ ಒಂದು ಪ್ರತಿಯೊಬ್ಬೊಬ್ಬರ ಮನೆಯಲ್ಲೂ ಮಗನಾಗಿದ್ದೀನಲ್ವಾ, ನಾನು ಪುಣ್ಯವಂತ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇವಾಗ ನನಗೆ ನೀವು ಅವತ್ತು ನಾನು ನನ್ನ ಬಾಟಲ್ ನಾನು ಹಂಗೆ ಹೋಗ್ಬಿಟ್ಟೆ. ನೈಟು ಮಲ್ಕೊಂಡು ನಿಂತ್ಕೊಳ್ಳಿ, ಕನ್ಸಲ್ಲಿ ನೀವು ಬಂದಿದ್ಕೊಳ್ಳಿ, ಅದು ಬಾಟಲಲ್ಲಿ ನೀವು ಮುಟ್ಟಿಗೆ ಕೊಟ್ಟಿರ್ಕೊಳ್ಳಿ, ಅದನ್ನ ಹಾಕಿ ನಾನು ಪಟ್ಟಿರ್ಕೊಳ್ಳಿ. ನಾನು ತಗೊಂಡು ಹೋಗಿರಲಿಲ್ಲ. ಅವತ್ತು ಕೊಟ್ಟಿದ್ದು ಹಂಗೆ ಬಿಟ್ಟು ಹೋದ್ರಿ? ಇಲ್ಲ, ಕೊಡಲಿಲ್ಲ. ನಾನು ತಗೊಳ್ಳಿಲ್ಲ. ನನ್ನ ಹತ್ರ ಬಾಟಲ್ ಇರಲಿಲ್ಲ. ಬಾಟ್ಲ್ ಇರಲಿಲ್ಲ. ಇಲ್ಲ, ನಾನು ತೊಗೊಂಡು ಹೋಗಲಿಲ್ಲ. ನಾನು ತೊಗೊಂಡ್ಬರ್ಬೇಕಾಗಿತ್ತಲ್ಲ. ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅನಿಸ್ತಿತ್ತು ಹೋದೆ, ಬಿಟ್ಟು ಬಂದಲ್ಲ. ನಾನು ತೊಗೊಂಡ್ಬರ್ಬೇಕಾಗಿತ್ತಲ್ಲ. ಇವತ್ತು ತೊಗೊಂತೀವ ಇವಾಗ ಆ ಕನ್ಸಲ್ಲಿ ಅದು ನೀವು ಬಂದಿರ್ಕೊಳ್ಳಿ, ಬಂದು ಬಾಟಲಲ್ಲಿ ಮೃತಿಗೆ ಹಾಕಿ ನಾನು ಕೊಟ್ಟಿರ್ಕೊಳ್ಳಿ ಅದನ್ನ ಸರಿ ಅಂತ ನೋಡಿ. ಇವತ್ತು ತೊಗೊಂತೀವ, ಅದಕ್ಕೋಸ್ಕರ ಮತ್ತೆ ಬಂದಿದ್ದೀವಿ. ನಾವು ಒಂದು ಕ್ವಿಂಟಲ್ ಅಕ್ಕಿ ಕೊಡ್ತೀವಿ. 25 kg ಪಾಕೆಟ್ ಅನ್ಕೊಂಡಿದ್ದೀವಿ ಗುರುಗಳೇ. ಎಷ್ಟು? 25 kg ಪಾಕೆಟ್ ಮಂತ್ರಾಲಯಕ್ಕೆ ಹೋಗ್ತೀವಿ, ಕೊಡಿಸ್ತೀನಿ ಅನ್ಕೊಂಡಿದ್ದೀವಿ. ಹೊರಟಿದ್ದೀವಿ ಸಂಜೆ ಬೆಳಗ್ಗೆ ಹೋಗ್ಬೇಕು ಅಂತಲ್ಲ. ಏನಪ್ಪ ಅಕ್ಕಿ ಮೂಟೆ ಎದಕ್ಕೆ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೆ. ಅಕ್ಕಿ ಮೂಟೆ ಇವ್ರು ಆರೋಗ್ಯವಾಗಿರ್ಲಿ, ಚೆನ್ನಾಗಿರ್ಲಿ ಅಂತ. ಅವಾಗಿನೂ ನೀವು ಸಿಕ್ಕಿರ್ಲಿಲ್ಲ. 25 kg ಅಕ್ಕಿ ಮೂಟೆ, ಆಮೇಲೆ 11 kg ಬೆಲ್ಲ ಕೊಡಿಸ್ತೀನಿ ಅನ್ಕೊಂಡಿದ್ದೆ. ದುಡ್ಡು ಇರ್ಲಿವಲ್ಲ ಅಂತ ಹಿಂಗೆ ಪರದಾಡ್ತಿದ್ದು. ನೈಟು ಹಾಲಿನ ದುಡ್ಡು ಬಂದೈತಿ, ಅದು ಕ್ಲಿಯರ್ ಆಯ್ತು. ತಿರ್ಗಾ 2,000 ರೂಪಾಯಿ ಗುರುಗಳೇ ನನ್ನ ಅಕೌಂಟಿಗೆ. ಅದು ಯಾವುದು ಅಂತ ಗೊತ್ತಾಗ್ಲಿಲ್ಲ. ಅಲ್ಲಾಗಿದ್ದು ಎಷ್ಟು 11 kg ಬೆಲ್ಲಕ್ಕೆ 25 kg ಅಕ್ಕಿ ಮುಟ್ಟಿಗೆ 2,060 ರೂಪಾಯಿ. ನನ್ನ ಕೈಯಿಂದ ಬಿದ್ದಿದ್ದು ಬರೀ 60 ರೂಪಾಯಿ ಗುರುಗಳು. ಇದೇ ಪವಾಡ ಅಂತ ಅನ್ನೋದು. ಬರೀ 60 ರೂಪಾಯಿ ನನ್ನ ಇರ್ಲಿಲ್ಲ ಕೈಯಿಂದ. ಅಂತ ಆ ಹಾಲಿನ ದುಡ್ಡು ಬಂದು ಖಾಲಿ ಆಗಿತ್ತು, ದುಡ್ಡೇ ಇರಲಿಲ್ಲ. ಅಕ್ಕಿ ಕೊಡಿಸ್ತೀನಿ ಅಂತ ಕೇಳ್ಕೊಂಡಿದ್ರು, ಅಕ್ಕಿ ಬೆಲ್ಲ. ಇವತ್ತು ಆ ತಾಯಿ ಅಕೌಂಟಿಗೆ ಕೇಳ್ಕೊಂಡಿದ್ದೀನಿ, ರಾಯರ ಹತ್ರ ಕೇಳ್ಕೊಂಡಿದ್ರಂತೆ. ರಾಯರು ನೋಡಿ ಪವಾಡ ಎಷ್ಟು ಪವಾಡ ಮಾಡಿದ್ರಂದ್ರೆ 2,000 ಈ ತಾಯಿ ಅಕೌಂಟಿಗೆ ಹೇಗೆ ಬಂತು? 60 ರೂಪಾಯಿ ಅಷ್ಟೇ ನನ್ನ ಕೈಯಿಂದ ಹಾಕಿದ್ದು. 2,000 ರೂಪಾಯಿ ಯಾಕೆ ಬಂತು ಅಂತ ಗೊತ್ತಿಲ್ಲ. 2,000 ರೂಪಾಯಿ ಬಂದಿತ್ತು, ಹೇಗೆ ಬಂದಿದ್ದು ಗೊತ್ತಿಲ್ಲ. ಗೊತ್ತಿಲ್ಲ. 60 ರೂಪಾಯಿ ನಿಮ್ ಕೈಯಿಂದ ನನ್ನ ಹೋಗಿದೆ. ಕೈಯಿಂದ ಬಿದ್ದಿರೋದು 60 ರೂಪಾಯಿ. ಅಕ್ಕಿ ಮುಟ್ಟೆ ಕೊಡ್ಸಿದ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ 11 kg ಬೆಲ್ಲ, ಒಂದು ಅಕ್ಕಿ ಪಾಕೆಟ್, ಸೋನ ಮೊಸರು ಅಕ್ಕಿ ಪಾಕೆಟ್ ಕೊಡಿಸ್ಕೊಂಡು ಮಂತ್ರಾಲಯದಲ್ಲಿ. ಇದೇ ಪವಾಡ.